ಇನ್ನು ಮೈಕ್ ದಂಗಲ್ ಹೆಚ್ಚಾಗ್ತಾ ಇದ್ದ ಹಾಗೆಯೇ ಈಗ ಸರ್ಕಾರ ಎಚ್ಚೆತ್ತಿದೆ. ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತುರ್ತು ಸಭೆಯೊಂದನ್ನು ನಡೆಸಿ ಯೋಗಿ ಮಾಡೆಲ್ ಅನ್ನು ಅನುಸರಿಸೋದಕ್ಕೆ ಅಂತ ಅಂದ್ಬಿಟ್ಟು ಈಗ ತೀರ್ಮಾನವನ್ನು ತಗೊಂಡಿದ್ದಾರೆ. ಏನು ಯೋಗಿ ಮಾಡೆಲ್ ಅಂದರೆ, ಇವತ್ತು ಸಿಎಂ ಬೊಮ್ಮಾಯಿ ಪೊಲೀಸ್ ಅಧಿಕಾರಿಗಳ ಜೊತೆ ತುರ್ತು ಸಭೆ ಮಾಡಿ ಅನಧಿಕೃತ ಮೈಕ್ ತೆರವಿಗೆ 15 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಮೇ ಅಂತ್ಯ ಅಥವಾ ಜೂನ್ ಮೊದಲ ವಾರದಲ್ಲಿ ಮೈಕ್ಗಳ ತೆರವು ಕಾರ್ಯಾಚರಣೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಸೀದಿ ಮಾತ್ರ ಅಲ್ಲ, ದೇವಸ್ಥಾನ ಚರ್ಚ್ಗಳ ಮೈಕ್ಗಳಿಗೂ ಕೂಡ ಕಡಿವಾಣ ಬೀಳುತ್ತೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ನಿರಂತರ ಅಭಿಯಾನ ಮಾಡಿತ್ತು. ಈಗ ಸರ್ಕಾರ ಹೇಳ್ತಾ ಇದೆ ಪರ್ಮಿಷನ್ ತಗೋಬೇಕಂತೆ ಪ್ರತಿಯೊಬ್ಬರು ಕೂಡ. ಅಂದರೆ ಪರ್ಮಿಷನ್ ಕೊಡಬೇಕಾದ್ರೂ ಕೂಡ ಎಲ್ಲ ನೋಡ್ತಾರೆ, ಯಾರು ಏನು ಎತ್ತ ಅಂತ ಕೆಲವು ಮಾರ್ಗಸೂಚಿ ಇರುತ್ತೆ. ಅದರ ಪ್ರಕಾರ ಅನುಮತಿ ತಗೊಳ್ಬೇಕಾದ್ರೆ ಮೈಕನ್ನು ಹಾಕ್ಕೋಬೋದು. ಈ ಒಂದು ಸಾರ್ವಜನಿಕ ಧ್ವನಿವರ್ಧಕ ವಿಚಾರದಲ್ಲಿ ಒಂದು ಸುಪ್ರೀಂ ಕೋರ್ಟಿನ ಆದೇಶ ಇದೆ 2000 ಇಸ್ವಿಯಲ್ಲಿ. ಅದಾದಮೇಲೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶವೇ ಒಂದು ಆಜ್ಞೆಯನ್ನು ಅವ್ರು ಮಾಡಿದ್ದಾರೆ. ಅದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಶಿಫಾರಸಿನಂತೆ ಅದು ಆದೇಶ ಮಾಡಿದ್ದಾರೆ. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಧ್ವನಿವರ್ಧಕ ಇರಬೇಕು ಮತ್ತು ಎಷ್ಟೆಷ್ಟು ಡೆಸಿಬಲ್ ಇರಬೇಕು ಅನ್ನುವಂಥದ್ದು ಅದು ಕೋಷ್ಟಕ ಇದೆ. ಅದಾದ ನಂತರ 2002ರಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿಸೋ ವಿಶೇಷ